ಈಗ ಹೇಗೆಲ್ಲ ಒಂದು ರೀತಿಯಾದಂತಹ ರಿಸರ್ಚ್ ಹೇಳ್ತಕ್ಕಂಥದ್ದು ನಡೀತಾ ಇದೆ ಅಂತ ಹೇಳಿದರೆ ಸಂಶೋಧನೆ ಅಂತ ಕರಿತೇವೆ. ಆ ರೀತಿಯಾದಂತಹದ್ದು ಹೇಗೆ ನಡೀತಾ ಇದೆಯೋ ಅದೇ ಥರದಲ್ಲೇ ಹಿಂದೂ ಕೂಡ ಸಂಶೋಧನೆಗಳು ನಡೀತಾನೆ ಇದ್ದು ಇನ್ನು ಮುಂದೂ ಕೂಡ ಅದು ನಡೀತಾನೆ ಇರ್ತದೆ. ಅದಕ್ಕೆ ಅಂತ್ಯ ಹೇಳ್ತಕ್ಕಂಥದ್ದು ಇರುವುದೂ ಇಲ್ಲ. ಯಾವ ಒಂದು ಸಮಸ್ಯೆಗಳು ಉಂಟಾದರೂ ಕೂಡ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಸಂಶೋಧನೆಗಳು ಹಿಂದಿನಿಂದಲೂ ಕೂಡ ಮುಂದಿನ ತನಕದಲ್ಲೂ ಕೂಡ ನಡೀತಾನೆ ಇರುತ್ತೆ, ನಡೆಯುತ್ತೆ ಕೂಡ. ಅದರಲ್ಲಿ ಈಗ ನಾವು ಹೇಳಲಿಕ್ಕೆ ಹೊರಟಂತಹ ವಿಚಾರ ಅಂತ ಹೇಳಿದರೆ, ಮನುಷ್ಯನಲ್ಲಿನ ಆತ್ಮ ಬಂಧ ಸೇರಿಕೊಳ್ಳುವುದು, ಆನಂತರದಲ್ಲಿ ಮನುಷ್ಯನು ಹೇಗೆ ಬಂದ ಅಂತ ಹೇಳಿ ಹಿಂದೆ ಕಂಡುಹಿಡಿದೇ ಇರತಕ್ಕಂಥ ಒಂದು ವಿಚಾರದ ಬಗ್ಗಾಗಿ. ಆತ್ಮ ಹೇಳ್ತಕ್ಕಂಥದ್ದು ಮೊದಲಿಗೆ ಭೂಮಿಗೆ ಬಂದು ಕ್ರಿಮಿಯಿಂದ ಉಂಟಾಗುವಂಥದ್ದು ಆತ್ಮವಾಗಿ, ತದನಂತರದಲ್ಲಿ ಅದು ಸೊಳ್ಳೆಯ ರೀತಿಯಲ್ಲಿ ಆಗಿ ಅಲ್ಲಿ ಮುಕ್ತಿಯನ್ನು ಪಡೆದು, ತದನಂತರದಲ್ಲಿ ಚೇಳುಗಳು ಜೀವಜಂತುಗಳಾಗಿ ಮುಕ್ತಿಯನ್ನು ಪಡೆದು, ತದನಂತರದಲ್ಲಿ ಗಿಡ ಮರಗಳಾಗಿ ಮುಕ್ತಿಯನ್ನು ಪಡೆದು, ಅನಂತರದಲ್ಲಿ ಹಾರುವ ಪಕ್ಷಿಗಳ ರೀತಿಯಲ್ಲಿ ಆಗಿ ಮುಕ್ತಿಯನ್ನು ಪಡೆದು, ತದನಂತರದಲ್ಲಿ ಪ್ರಾಣಿಯ ರೀತಿಯಲ್ಲಿ ಆಗಿ ಅದು ಮುಕ್ತಿಗಳನ್ನು ಪಡೆದು, ಆ ನಂತರದಲ್ಲಿ ಗೋವಿನ ರೀತಿಯಲ್ಲಿ ಆಗಿ ಮುಕ್ತಿಯನ್ನು ಪಡೆದು, ತದನಂತರದಲ್ಲಿ ಮನುಷ್ಯ ಜನ್ಮ ಅನ್ನತಕ್ಕಂತಹದ್ದು ಉಂಟಾಗ್ತದೆ. ಅದರಲ್ಲಿ ಮೊದಲಿಗೆ ಅತೀ ಕಷ್ಟದಿಂದಲೂ ಅತೀ ಕೆಳ ದರ್ಜೆಯಲ್ಲಿಯೂ ಜನಿಸಿ ಆತ 700 ವರ್ಷವನ್ನು ಸಂಧಿಸ್ತಾನೆ. ಅದರಲ್ಲಿ ಆತನು ಒಳ್ಳೆಯ ರೀತಿಯಾದಂತಹ ಪಾಠಗಳನ್ನು ಕಲಿತುಕೊಂಡು ಒಳ್ಳೆಯ ರೀತಿಯಾದಂತಹ ನಡೆನುಡಿಯಲ್ಲಿ ಇದ್ದಲ್ಲಿ ಆತ ಇನ್ನೂ ಮೇಲಿನದಾದಂತಹ ಜನ್ಮಕ್ಕೆ ಬರ್ತಾನೆ. ಅಲ್ಲಿ ಮತ್ತೆ 700 ವರ್ಷ ಇರ್ತಾನೆ. ಅಲ್ಲೂ ಆತ ಉತ್ತಮವಾದಂತಹದನ್ನು ಮಾಡಿದರೆ ಉತ್ತಮವಾದಂತಹ ವ್ಯಕ್ತಿಯಾಗಿ ಜನಿಸ್ತಾನೆ. ಕೆಟ್ಟದಾದಂತಹ ವ್ಯಕ್ತಿಯಾಗಿ ರೂಪಿತನಾದರೆ ಕೆಟ್ಟ ವ್ಯಕ್ತಿಯಾಗಿಯೇ ಹೋಗ್ತಾನೆ ಮತ್ತು ಕೆಳಗಡೆನೇ ಹೋಗ್ತಾನೆ. ಅದರಲ್ಲಿ ಉತ್ತಮರಾಗಿ ಬಾಳಿದಂತಹ ವ್ಯಕ್ತಿಗಳು ಮತ್ತು ಮುಂದಿನದಾದಂತಹ ಜನ್ಮಕ್ಕೆ ಬರ್ತಾರೆ. ಆ ಜನ್ಮದಲ್ಲಿ ಬ್ರಾಹ್ಮಣ ಜನ್ಮ ಅನ್ನತಕ್ಕಂಥದ್ದನ್ನು ತಗೊಳ್ತಾರೆ. ಆ ಬ್ರಾಹ್ಮಣ ಜನ್ಮದಲ್ಲಿಯೂ ಕೂಡ ಅವರಿಗೆ ಒಂದು ಇಷ್ಟು ಒಳ್ಳೆಯ ಕರ್ಮಾಂಗ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋದರೆ, ಬಾಯಿ ಶುದ್ಧತೆಯಿಂದ ಇಟ್ಕೊಂಡು ಹೋದರೆ ಅವರು ಮುಂದೆ ಪುರೋಹಿತ ವೃತ್ತಿ ಅಂತ ಹೇಳ್ತಕ್ಕಂಥದ್ದನ್ನು 2ನೇ ಜನ್ಮದಲ್ಲಿ ತೆಗೆದುಕೊಳ್ತಾರೆ. ಮತ್ತು 3ನೇ ಜನ್ಮದಲ್ಲಿ ಒಂದು ಪಾಂಡಿತ್ಯ ಪ್ರವೃತ್ತಿಯನ್ನು ತೆಗೆದುಕೊಳ್ತಾರೆ. ಆನಂತರದಲ್ಲಿ ಒಳ್ಳೆಯದಾದಂತಹ ರೀತಿಯಲ್ಲೇ ಹೋಗ್ತಾ ಇದ್ದಾರೆ. ತದನಂತರದಲ್ಲಿ ಅವರು ಸಿದ್ಧಿ ಯೋಗ ಹೇಳ್ತಕ್ಕಂಥದ್ದನ್ನು ಪಡ್ಕೊಳ್ತಾರೆ. ಆನಂತರದಲ್ಲಿ ಅವರು ಒಂದು ಸಿದ್ಧಿಯ ರೀತಿಯಲ್ಲಿ ಆಗ್ತಾರೆ. ಆದ ನಂತರದಲ್ಲಿ ಅವರಿಗೆ ಮೋಕ್ಷ ಜನ್ಮ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಅಲ್ಲಿಯ ತನಕ ಎಷ್ಟೋ ಸಾವಿರ ವರ್ಷಗಳು ನಡೆದು ಹೋಗುತ್ತದೆ. ಇದು ಮನುಷ್ಯ ಜನ್ಮ ಉದ್ಭವಕ್ಕೆ ಮತ್ತು ನಾವು ಒಳ್ಳೆಯದಾಗಿ ಅಥವಾ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಇರೋದು ಯಾಕೆ ಅಂತ ಕೇಳಿದರೆ, ಮತ್ತೆ ಪುನಃ ಮೇಲೆ ಏರಿರ್ತಕ್ಕಂತಹ ವ್ಯಕ್ತಿಗಳು ಕೆಳಗಡೆ ಹೋಗುವುದು ತುಂಬ ಸುಲಭ. ಆದರೆ ಕೆಳಗಡೆ ಹೋದರೆ ಪರಿಸ್ಥಿತಿಗಳು ಚೆನ್ನಾಗಿರಲ್ಲ. ಅದೇ ಕೆಳಗಡೆ ವ್ಯಕ್ತಿಗಳು ಮೇಲಕ್ಕೆ ಬಂದರೆ ಅವರು ಚೆನ್ನಾಗಿ ಇದ್ದು ಬಿಡ್ತಾರೆ. ಹಾಗಾಗಿ
ಆದಷ್ಟರ ಮಟ್ಟಿಗೆ ಒಳ್ಳೆಯದನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಬಾಳಿ ಬದುಕಿ ಮತ್ತು ಅಷ್ಟೇ ಅಲ್ಲದೆ ಯಾರಿಗೇ ಆದರೂ ಕೂಡ ಮೋಸ ವಂಚನೆ ಇತ್ಯಾದಿಗಳನ್ನು ಏನೇ ಪೀಡನೆಯನ್ನು ಕೊಟ್ಟರೂ ಕೂಡ ಜನ್ಮಾಂತರ ತನಕ ಅನುಭವಿಸಬೇಕಾಗ್ತದೆ. ಹಾಗಾಗಿ ಆದಷ್ಟು ಮೇಲಕ್ಕೆ ಬರಲಿಕ್ಕೆ ಮತ್ತು ಮೇಲೆ ನಿಂತು ಬೆಳಿಲಿಕ್ಕೆ ನಾವು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಹೆಜ್ಜೆಯನ್ನು ಇಡೋಣ. ಬನ್ನಿ ಎಲ್ಲರೂ ಒಂದಾಗಿ ಸಾಗೋಣ.